ನಮಸ್ಕಾರ ಎಲ್ಲ ನಮ್ಮ ಮುದ್ದು ವೀಕ್ಷಕರೇ, ಬರ್ರಿ ಚೇತನಾ S24 ಚಾನಲ್ಗೆ. ಇವತ್ತು ನಾವು ಸಿಕ್ರೇಶ್ವರನ ಗುಡಿಗೆ ಹೋಗೋಣಂತ. ನಾವು ಶ್ರೀಶೈಲ ಒಳಗೆ ಅದೇವ್ರಿ. ಶ್ರೀಶೈಲ ಮಲ್ಲಿಕಾರ್ಜುನ ದರ್ಶನ ಆದಮೇಲೆ ಅಕ್ಕ ಮಹಾದೇವಿ ದರ್ಶನ ಆದಮೇಲೆ ಇದು ನಮ್ದು 3rd ಡೇ ನೋಡ್ರಿ. ಸಿಕ್ರೇಶ್ವರಕ್ಕೆ ಬಂದ್ವಿ. ಇಲ್ಲಿ ಲಿಂಗು ರೂಪ ಒಳಗೆ ಇಡೀ ಗಾಡಿನ ಕಟ್ಬಿಟ್ಟಾರಿ. ಅಲ್ಲಿ ನೀವು ನೋಡ್ಬೋದು. ಈ ದೇವಾಲಯವು ಗುಡ್ಡದ ಮೇಲೆ ಇತ್ತು ನೋಡ್ರಿ. ಅಲ್ಲೆಲ್ಲ ನೀವು ನೋಡ್ಬೋದು, ಗಾಡಿ ಮೇಲೆಲ್ಲ ಹೆಂಗೆ ಲಿಂಗು ಗೊತ್ತೆ ಮಾಡಿ ಹಿಂಗೆ ಇದನ್ನು ಬಿಲ್ಡ್ ಮಾಡ್ಯಾರ ನೋಡ್ರಿ. ಗದ್ಲ ಅನ್ಕರ್ ಇಲ್ಲೂ ರಶ್ ಅನ್ಕರ್ ಭಾಳ ಇತ್ತು ರೀ. ಆಮೇಲೆ ಬಿಸಿಲು ಹಂಗೆ ಇತ್ತು. ಬಿಸಿಲು ಅನ್ಕರ್ ಅಷ್ಟು ಬಿಸಿಲಿತ್ತು ನೋಡ್ರಿ. ಕಾಲಿಡೋಂಗಿಲ್ಲ ಅಷ್ಟು ಬಿಸಿಲಿತ್ತು. ನೀವು ಸಿಕ್ರೇಶ್ವರನ ನೋಡ್ಬೇಕಂದ್ರೆ ಶ್ರೀಶೈಲದಾಗಿಂತ ಅಲ್ಲಿ ಟ್ರ್ಯಾಕ್ಸು ಆಟೋ ಫೆಸಿಲಿಟೀಸ್ ಅದಾವ್ರಿ. ಅವನ್ನ ಮಾಡ್ಕೊಂಡು ಹೋಗ್ಬೋದು ನೋಡ್ರಿ. ನಾವು ಅವ್ನು ಮಾಡ್ಕೊಂಡು ಹೋದ್ವಿ ರೀ. ನಾವು ಒಂದು ಟ್ರ್ಯಾಕ್ಸ್ ಮಾಡ್ಕೊಂಡು ಹೋದ್ವಿ. ನಾವು ಸ್ವಲ್ಪ ಜನ ಭಾಳ ಇದ್ವಿ, 10-12 ಮಂದಿ ಇದ್ವಿ. ನಾವು ಹಂಗೆ ಟ್ರ್ಯಾಕ್ಸ್ ಮಾಡ್ಕೊಂಡು ಅಲ್ಲಿ ಹೋದ್ವಿ. ಅಲ್ಲಿ ಹೋಗಿ ಆದ್ಮೇಗೂ ಬೆಟ್ಟದ ಮೇಲೆ ಹತ್ತಿದ್ವಿ. ಹತ್ತಾದ್ಮೇಲೆ ನೋಡಿದ್ವಿ ಗುಡಿ ಮಾತ್ರ ಭಾಳ ಚಂದ ಐತಿ ರೀ. ಸುತ್ತಮುತ್ತ ವ್ಯೂ ನೋಡ್ರಿ ಎಷ್ಟು ಮಸ್ತ್ ಐತಲ್ಲ, ಭಾರಿ ಮಸ್ತ್ ಐತೆ ನೋಡ್ರಿ. ಆಮ್ಯಾಗ ಸ್ಟೆಪ್ಸೂ ಭಾಳ ಇದ್ದು ರೀ, ಹತ್ಕೊಂತ ಹೋಗ್ಬೇಕ್ರಿ ಅವನಿಗೆ. ಸಿಕ್ರೇಶ್ವರನ ಪವಾಡ ಏನಂತೇಳಿ ಅಂತಂದ್ರಿ, ಅಲ್ಲೇ ಬಂದು ಬಸವಣ್ಣನ ಮೂರ್ತಿ ಅದ ರೀ. ಆ ಮೂರ್ತಿ ಮೇಲೆ ನಿಮ್ದು 2 ಫಿಂಗರ್ಸ್ ಹಿಂಗಿಟ್ಟು ಹಿಂಗೆ ನೋಡಿದ್ರೆ ಅಲ್ಲಿ ಶ್ರೀಶೈಲದ ಶಿಖರ ಕಾಣ್ಬೇಕಂತ್ರಿ. ಅದು ಕಂಡ್ರೆ ನಾವು ಹಂಗೆ ಮುಕ್ತಿ ಸಿಗ್ತೈತಂತ ನಮ್ಮದು ಜೀವಕ್ಕೆ. ಅದು ನಮಗೆಲ್ಲ ಎಲ್ಲಿ ಕಾಣ್ಬೇಕ್ರಿ, ಸಾಮಾನ್ಯರ ಜನರ ನಾವು ಎಲ್ಲರ ಸಾಧು ಸಂತರ ಪುಣ್ಯಾತ್ಮರಿಗೆ ಕಾಣ್ಬೋದು ನೋಡ್ರಿ. ಅದು ಸಂಜೆ ಆಗಿತ್ತು ರೀ. ಆಮ್ಯಾಗ ಮೋಡ ಕವ್ದಿತ್ತು, ಅದಕ್ಕಾಗಿ ಅದು ಕಾಣ್ತಿದ್ದಿಲ್ಲ. ಆಮ್ಯಾಗ ಒಂದು ದುರ್ಬೀನೂ ಇಟ್ಟಿದ್ರೆ ಅಲ್ಲಿಂದ ನೋಡ್ಬೋದಿತ್ತು ನಾವು ಅದನ್ನು ಶಿಖರ. ಬಟ್ ಮೋಡ ಕವ್ದಿದ್ರ ಕಾರಣ ಕಾಣಲಿಲ್ಲ. ಇಲ್ಲ ಆಂಟಿ ನೋಡಿದ್ರಿ ಇಲ್ರಿ, ಹೆಂಗೆ ನೋಡಿದ್ರಂತೆ ಇದೇ ಬಸವಣ್ಣನ ನೋಡ್ರಿ. ಅಲ್ಲೇ ಹಿಂಗೆ 2 ಬಟ್ ಹಿಂಗೆ ಕೋಡ್ ಮೇಲೆ ಇಟ್ಟು ಹಿಂಗೆ ನೋಡ್ಬೇಕು ನೋಡ್ರಿ. ಅಲ್ಲಿ ನೋಡಿದ್ವಿ ಅಂದ್ರೆ ಅದು ಶ್ರೀಶೈಲದ ಶಿಖರ ಕಾಣ್ಬೇಕಂತ್ರಿ. ಅದು ಕಂಡ್ರೆ ನಾವು ಮುಕ್ತಿ ಹೊಂತೇವೆ ಅಂತ ಹೇಳಿ ಇಲ್ಲಿ ಜನರ ನಂಬಿಕೆ ಮತ್ತು ಆಮ್ಯಾಗ ಭಕ್ತಾದಿಗಳು ನಂಬಿಕೆ. ನಾವು ನೆಕ್ಸ್ಟ್ ಬಂದಿದ್ದು ಸಾಕ್ಷಿ ಗಣಪತಿಗೆ. ಸಾಕ್ಷಿ ಗಣಪತಿಯ ಮಹಿಮೆ ಏನಂದ್ರೆ, ಶ್ರೀಶೈಲಕ್ಕೆ ಯಾರ್ಯಾರು ಭೇಟಿ ಕೊಟ್ಟಾರ ಅವ್ರದ್ದೆಲ್ಲನೂ ಕುಲ ಗೋತ್ರ ಅವ್ರ ಹೆಸರು ಎಲ್ಲನೂ ಬರೆದಿಟ್ಕೊತಾನಂತ್ರಿ. ಬರೆದಿಟ್ಕೊಂಡು ಅದನ್ನು ಮಲ್ಲಿಕಾರ್ಜುನ ಮತ್ತು ಭ್ರಮರಾಂಬ ದೇವಿಗೆ ತೋರಿಸ್ತಾರಂತ್ರಿ. ಗಣಪತಿ ತೋರಿಸಿ ಇಂತಿಂಥ ಭಕ್ತಾದಿಗಳು ನಿಮ್ಮ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಾರ ಅಂತಂತೇಳಿ ಹೇಳ್ತಾರಂತ ನೋಡ್ರಿ. ಎಷ್ಟು ಚಂದ ರೀ ಸ್ಟೋರಿ. ಆಮ್ಯಾಗ ಅದೇ ರೀತಿಯಾಗಿನೇ ಗಣಪತಿ ಮೂರ್ತಿನೂ ಸಹ ಕೈಯಲ್ಲಿ ಒಂದು ಪುಸ್ತಕ ಹಿಡ್ದಂಥ, ಆಮ್ಯಾಗ ಒಂದು ಏನು ಬರೆಯಕತ್ತದ ಗತೆ, ಒಂದು ಪೆನ್ಸಿಲ್ ಹಿಡ್ಕೊಂಡು ಬರೆಯಕತ್ತಿರ ಗತೆ ಮೂರ್ತಿ ಸಹ ಅದ ರೀ. ಅದು ಮೂರ್ತಿ ವೀಡಿಯೋ ಮಾಡೋಕೆ ಕೊಡೋಂಗಿಲ್ಲ ಇಲ್ಲೇ. ಇಲ್ಲ ಆಂಟಿಗಳು ಇಷ್ಟರು ಹಾಯ್ ಹೇಳ್ಕೊತ ಹೊಂಟಾರ ನೋಡ್ರಿ. ಇಲ್ಲೇ ಒಬ್ಬರು ಅಂಕಲ್ ಮರಗಾಲ್ ಕಟ್ಕೊಂಡು ಬಂದಿದ್ದರು ನೋಡ್ರಿ. ಇವ್ರು ಮರಗಾಲ ಎದಕ್ಕೆ ಕಟ್ಕೊಂಬಂದಿರಿ ಅಂತ ಹೇಳಿ ಮಾತಾಡ್ಸಿದ್ವಿ ರೀ. ಅವ್ರೇನೋ ಬೇಡ್ಕೊಂಡಿದ್ರಂತ, ಅದಕ್ಕೆ ಶ್ರೀಶೈಲಕ್ಕೆ ಮರಗಾಲ್ ಕಟ್ಕೊಂಡು ಬಂದಾರ ನೋಡ್ರಿ. ಮಿರಾಕಲ್ ಅಲ್ಲ ರೀ. ಇವು ಕಂಬಿ ಅಂತಾರೆ ನೋಡ್ರಿ. ಇವು ಕಂಬಿ ದೇವ್ರನ್ನ ಯುಗಾದಿ ದಿನ ತೊಗೊಂಬರ್ತಾರೆ ರೀ. ತೊಗೊಂಬಂದು ಅಲ್ಲೇ ಮಲ್ಲಯ್ಯಗೆ ಭೇಟಿ ಕೊಟ್ಟು ದರ್ಶನ ತೊಗೊಂಡು ಮತ್ತೆ ಹೋಗ್ತಾರೆ ನೋಡ್ರಿ. ಕಂಬಿ ದೇವ್ರಿ ಇವರು. ಅಲ್ಲೇ ಊರಿಗೆ ಆಮೇಲೆ ಊರಿಗೆ ಹೋಗ್ತಾರೆ ರೀ. ಇವೆಲ್ಲ ಸ್ವಲ್ಪ ಬೆಳ್ಳಿವು ಇರ್ತಾವಂತ ನೋಡ್ರಿ ಕಂಬಿ ದೇವರು. ಸ್ವಲ್ಪ ಝೂಮ್ ಮಾಡಿ ಎಲ್ಲ ತೊಗೊಂಡೇನಿ. ಎಷ್ಟು ವಿಶೇಷ ಅಲ್ರಿ. ಅವ್ನು ಕಂಬಿ ಹೆಂಗೆ ತೊಗೊಂಬರ್ತಾರಂದ್ರಿ, ನಡ್ಕೊತನ ಶ್ರೀಶೈಲಕ್ಕೆ ಬರ್ತಾರೆ ರೀ. ಅವ್ನು ಹೆಗಲ ಮ್ಯಾಗ ಹೊತ್ಕೊಂಡು ಬಂದು ಅವ್ನು ಹಾಡು ಮಂಗಳಾರತಿ ಅನ್ಕೊತನ ಬರ್ತಾರೆ ನೋಡ್ರಿ. ದಾರಿ ಗುಂಟ ಅನ್ಕೊತ ಬಂದು ಶ್ರೀಶೈಲಕ್ಕೆ ಭೇಟಿ ಕೊಟ್ಟು ಅವತ್ತಲ್ಲಿ ಜಾತ್ರೆ ಮುಗಿಸ್ಕೊಂಡು 2nd ಡೇ ಅಲ್ಲಿಂದ ಬಿಡ್ತಾರೆ ರೀ. ಮತ್ತು ಅವಾಗ ಕಂಬಿ ದೇವರು ಅಂಥೇಳಿ ಅಂತಾರೆ. ಈಗ ಸಾಕ್ಷಿ ಗಣಪತಿ ಗುಡಿ ಒಳಗೆ ಎಂಟ್ರಾದಿ ನೋಡ್ರಿ. ಗುಡಿ ಮಾತ್ರ ಹಳೆ ಗುಡಿ ರೀ. ಆಮ್ಯಾಗ ಸಣ್ಣದಿತ್ತು ಗುಡಿ, ಭಾರಿ ಚಂದ ಇತ್ತು ರೀ ಗುಡಿ. ಅಲ್ದ ಗಣಪತಿ ಕಾಣಿಸ್ತಾನೇನೋ ಟ್ರೈ ಮಾಡ್ಬೇಕು. ಆಮ್ಯಾಗ ಅಲ್ಲಿ ಮುಂದೆ ಹೋದ್ಮ್ಯಾಗ ಅವ್ರ ಫೋನ್ ಬಿಡಲ್ಲ. ಬಟ್ ಅದ್ರೊಳಗೆ ಒಂದು ಸ್ವಲ್ಪ ತೊಗೊಂಡೇನಿ ರೀ ನಾನು. ಇಲ್ಲಿ ಇವ್ರ ಅಂಕಲ್ ಮಾತಾಡ್ಸ್ಕೊಂಡು ಬರ್ರಿ. ಯಾವ ಊರಿಂದ ಬಂದಿರಿ ನೀವು? ಲಿಂಗಸೂರು ಬಂದಿರ? ಇದನ್ನು ಕಟ್ಕೊಂಬಂದಿರಲ್ಲ ದೇವ್ರು ಇದು ಅಂತೇಳಿ ಕಟ್ಕೊಂಬಂದಿರಿ. ಬರಗಾಲ ಕಟ್ಕೊಂಬಂದಿರಿ. ಎಷ್ಟು ದಿನ ಆತ್ರಿ ಹೊಂಟು? 2 ದಿವಸ ಆಯ್ತು. ನಮಸ್ಕಾರ.